ಸಂತ್ರಸ್ತೆ ಜೊತೆ ಅಸಭ್ಯವಾಗಿ ವರ್ತಿಸಿದ ಇನ್ಸ್ಪೆಕ್ಟರ್, ದೂರು ಕೊಡಲು ಹೋದ ಮಹಿಳೆ ಜೊತೆ ಅನುಚಿತ ವರ್ತನೆ. ಸಂತ್ರಸ್ತೆ ಜೊತೆ ಅಶ್ಲೀಲವಾಗಿ ಮಾತನಾಡಿದ ಇನ್ಸ್ಪೆಕ್ಟರ್, ಮಹಿಳೆ ಜೊತೆ ಅಸಭ್ಯ ವರ್ತನೆ ಮಾಡಿದ್ದಕ್ಕೆ ಡಿಐಜಿಯಿಂದ ತರಾಟೆ. ಇನ್ಸ್ಪೆಕ್ಟರ್ ಛೀಮಾರಿ ಹಾಕಿದ ಹಿರಿಯ ಅಧಿಕಾರಿಗಳು. ದೂರು ಕೊಡಲು ಹೋದ ಮಹಿಳೆ ಜೊತೆ ಅನುಚಿತ ವರ್ತನೆ, ಸಂತ್ರಸ್ತೆ ಜೊತೆ ಅಶ್ಲೀಲವಾಗಿ ಮಾತನಾಡಿದಂತ ಇನ್ಸ್ಪೆಕ್ಟರ್, ಮಹಿಳೆ ಜೊತೆ ಅಸಭ್ಯ ವರ್ತನೆ ಮಾಡಿದ್ದಕ್ಕೆ ಡಿಐಜಿಯಿಂದ ತರಾಟೆ. ಇನ್ಸ್ಪೆಕ್ಟರ್ಗೆ ಛೀಮಾರಿ ಹಾಕಿದ ಹಿರಿಯ ಅಧಿಕಾರಿಗಳು. ಇನ್ನೇನ್ರಿ ಠಾಣೆ ಅಂದ್ರೆ ನೊಂದು ಬೆಂದು ಕಂಗಾಲಾಗಿರೋ ಜನ ಈ ಖಾಕಿದಾರಿ ಇನ್ಸ್ಪೆಕ್ಟರ್ಗಳು ನಮಗೆ ನ್ಯಾಯ ಕೊಡ್ತಾರೆ ಅಂತ ಹೇಳಿ ಠಾಣೆ ಮುಂದೆ ಬರ್ತಾರೆ ಸ್ವಾಮಿ. ತಂದೆ ಜೊತೆ ನ್ಯಾಯ ಕೇಳೋದಕ್ಕೂ ಬರೋ ಮಗನ್ ತರ, ತಂದೆ ಜೊತೆ ನ್ಯಾಯ ಕೇಳೋದಕ್ಕೂ ಬರೋ ಮಗಳ ತರ, ಅಣ್ಣನ ಜೊತೆ ನ್ಯಾಯ ಕೇಳಕ್ಕೆ ಬರೋ ತಂಗಿ ತರ ಸ್ಟೇಷನ್ಗೆ ಬರೋ ಜನ ನಾನಾ ದೂರುಗಳನ್ನ ಇಟ್ಕೊಂಡಿರ್ತಾರೆ. ನನ್ನ ಗಂಡ ದಿನ ಕುಡಿದು ನನ್ನ ಜುಟ್ಟು ಹಿಡಿದು ಗೋಡೆಗೆ ಗುತ್ತಾರೆ, ನನಗೆ ನ್ಯಾಯ ಕೊಡಿ, ನನ್ನ ಮನೇಲಿ ಕಳ್ಳತನ ಆಗಿದೆ, ನನಗೆ ನ್ಯಾಯ ಕೊಡಿ ಅಂತ ಹೇಳಿ ಠಾಣೆಯನ್ನು ನಂಬಿ ಬರ್ತಾರ್ರಿ. ಆದರೆ ನಿಮ್ಮ 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 ತೀಟೆಗೆ ನಿಮ್ಮ ತೆವಲಿಗೆ ಸಂತ್ರಸ್ತೆ ಜೊತೆ ಅಸಭ್ಯವಾಗಿ ಮಾತನಾಡ್ತೀರಾ. ನಿಮ್ಮಲ್ಲಿ ರಸಿಕತನ ಇದ್ರೆ ನಿಮ್ಮ ಮನೆ ಹೆಂಡತಿ ಜೊತೆ ಬೆಡ್ರೂಮಲ್ಲಿ ತೋರಿಸಿ ನಿಮ್ಮ ಪರ್ಫಾರ್ಮೆನ್ಸು. ನಿಮಗೆ ತೀರಾ ರಸಿಕತನ ಮತ್ತು ವಿಕೃತವಾದ ಕಾಮದ ಚಿಂತನೆ ಮನಸ್ಸಿನಲ್ಲಿದ್ದರೆ ಆ ಪರ್ಫಾರ್ಮೆನ್ಸನ್ನು ತಮ್ಮ ಹೆಂಡತಿಯ ಮುಂದೆ ತೋರಿಸಿ. ಒಂದು ಮಕ್ಕಳಾದರೂ ಎಕ್ಸ್ಟ್ರಾ ಆಗುತ್ತೆ, ಇನ್ನೇನು ಹೇಳೋದಕ್ಕೆ ಸಾಧ್ಯ. ಸಂತ್ರಸ್ತೆ ಜೊತೆಯೂ ಕೂಡ ಅಶ್ಲೀಲವಾಗಿ ವರ್ತನೆ ಮಾಡುವ ಮನಸ್ಥಿತಿ ಪೊಲೀಸರದ್ದು ಎನ್ನುವುದಾದರೆ ಇನ್ನು ಯಾರನ್ನ ನಂಬಿ ನಮ್ಮ ಅಕ್ಕ ತಂಗಿರನ್ನ ಸ್ಟೇಷನಿಗೆ ಕಳಿಸೋದು? ಯಾರನ್ನ ನಂಬಿ ಕಳಿಸೋದು? ತೆವಳ್ಕೊಂಡು ಬರ್ತಾನಂತ ಮುಂದಕ್ಕೆ. ಮಹಿಳೆಯರಿಗೆ ಸಹಾಯ ಮಾಡಲು ಸಾಧ್ಯವಾಗಿಲ್ಲ ಎಂದರೆ ಮತ್ತಿನ್ನೇನು? ಈ ಥರ ವರ್ತನೆ ಮಾಡುವುದಕ್ಕೆ ನಾಚಿಕೆ ಆಗೋದಿಲ್ವಾ? ನೀವು ನಿಜವಾಗ್ಲೂ ಕೆಲಸ ಮಾಡುತ್ತಿದ್ದೀರಾ ಎಂದು ತರಾಟೆ. ಸಂತ್ರಸ್ತೆಗೆ ಕ್ಷಮೆಯಾಚಿಸಿ ಎಂದ ಹಿರಿಯ ಅಧಿಕಾರಿಗಳು. ಈ ಘಟನೆ ತಮಿಳುನಾಡಿನ ತಿರುಚಿಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹದ್ದು. ಈ ಹಿಂದೆ ನಮ್ಮ ಕರ್ನಾಟಕದಲ್ಲೇ ಒಂದು ಇನ್ಸಿಡೆಂಟ್ ನಡೆದಿತ್ತು. ಸಂತ್ರಸ್ತೆಯ ಜೊತೆ ಅತ್ಯಂತ ಅಸಭ್ಯವಾಗಿ ವರ್ತನೆ ಮಾಡಿದ್ದ. ಇದು ಈಗ ತಮಿಳುನಾಡಿನಲ್ಲಿ ನಡೆದಿರ್ತಕ್ಕಂತಹ ಘಟನೆ.